ಭಾರೀ ಮಳೆಗಾಳಿಗೆ ತಗಡುಗಳು ಪುಡಿಪುಡಿ, ಸಂಕಷ್ಟದಲ್ಲಿರುವ ಬಡ ಜನತೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಕಾಂತೇಬೆನ್ನೂರು ಗ್ರಾಮದ ಗಡಿದುರ್ಗಮ್ಮ ದೇವಸ್ಥಾನದ ಹತ್ತಿರವಿರುವ ಜಮೀನಿನಲ್ಲಿ ವಾಸವಾಗಿರುವ ಪರಿಶಿಷ್ಟ ಜಾತಿ ಸಮುದಾಯದ ಮನೆ ಮುಂಭಾಗದ ಕೋಣೆಯ ತಗಡುಗಳು ಹಾರಿ ಹೋಗಿವೆ. ಕೆಲವು ಒಡೆದು ಚೂರು ಚೂರಾಗಿದ್ದು, ಶುಕ್ರವಾರದಂದು ಸುರಿದ ಭಾರೀ ಮಳೆಗಾಳಿಗೆ ಮಂಜುಳಾ ಗಂಡ ಪರಶುರಾಮಪ್ಪ ಇವರ ಮನೆಯ ಮುಂಭಾಗದ ಕೋಣೆಯ ತಗಡುಗಳು ಹಾರಿ ಜಖಮಾಗಿವೆ. ಪರಿಶಿಷ್ಟ ಜಾತಿ ಸಮುದಾಯದ ಮಾದಿಗ ಸಮುದಾಯದ ಪತ್ರಕರ್ತರಾದ ಡಿ ಪರಶುರಾಮಪ್ಪ ಇವರ ಜಮೀನಿನಲ್ಲಿರುವ ಮನೆ ಬೀರಬೀರುತ್ತದ ಸರ್ವೆ ನಂಬರ್ 354B 1 ಎಕರೆ 81 ಸೆಂಟ್ಸ್ ಭೂಮಿಯಲ್ಲಿ ಕಟ್ಟಿಕೊಂಡ ಮನೆ ಪ್ರಕೃತಿ ವಿಕೋಪಕ್ಕೆ ನಾಶವಾಗಿದೆ. ಹೊರಗಿನ ಕೋಣೆಯ ಕೆಲ ತಗಡುಗಳು ಹಾರಿ ಹೋಗಿದ್ದು, ಇನ್ನುಳಿದ ತಗಡುಗಳು ಅಲ್ಲಲ್ಲಿ ಬಿದ್ದಿವೆ. ಇನ್ನು ಕೆಲವು ಪುಡಿಪುಡಿಯಾಗಿವೆ. ಸುತ್ತಲೂ ಸಿಮೆಂಟಿನ ಹೆಂಡುಗಳಿಂದ ಕೋಣೆ ನಿರ್ಮಾಣವಾಗಿದ್ದು, ಅಪೂರ್ಣ ಹಂತದಲ್ಲಿರುವ ಈ ಕೋಣೆ ಭಾರೀ ಮಳೆಗಾಳಿಗೆ ಸಿಮೆಂಟಿನ ಹೆಂಡೆಗಳು ನೀರಿಗೆ ಕೊರೆದು ಬಿದ್ದಿದ್ದವು. ಒಂದೆಡೆ ಸಿಮೆಂಟಿನ ಹೆಂಡೆಗಳನ್ನು ಎತ್ತಿಡಲಾಗಿದೆ. 6ಕ್ಕೂ ಹೆಚ್ಚು ತಗಡುಗಳು ಒಡೆದು ಪುಡಿಪುಡಿಯಾಗಿವೆ. ಭಾನುವಾರದಂದು ಕಾಂತೇಬೆನ್ನೂರು ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಗ್ರಾಮ ಸಹಾಯಕರು ಮನೆ ವೀಕ್ಷಣೆ ಮಾಡಿದ್ದಾರೆ. ಸಂಬಂಧಿಸಿದ ಕಂದಾಯ ಇಲಾಖೆ ಅಧಿಕಾರಿಗಳು, ತಹಸೀಲ್ದಾರರು ಪ್ರಕೃತಿ ವಿಕೋಪದಡಿ ನಾಶವಾದ ಮನೆಗೆ ಮನೆ ಕಟ್ಟಿಕೊಳ್ಳಲು ಸರ್ಕಾರದ ಸಹಾಯಧನ ನೀಡಲು ಕ್ರಮ ಕೈಗೊಳ್ಳುತ್ತೀರಿ ಎಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಎಂದು ಬಡ ಜನತೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಊರ ಹೊರಗಿನ ಕಾಂತೇಬೆನ್ನೂರು ಗ್ರಾಮದಿಂದ 3 ಕಿಲೋಮೀಟರ್ವಿರುವ ಜಮೀನಿನ ಹೊರವಲಯದಲ್ಲಿರುವ ಜಮೀನಿನಲ್ಲಿ ವಾಸವಾಗಿರುವ ಇವರು ಕಳೆದ 3 ವರ್ಷಗಳಿಂದ ಈ ಹೊಲದಲ್ಲಿ ವಾಸಿಸುತ್ತಿದ್ದಾರೆ.